ಸಮರಕ್ಕೆ ರಂಗ ತಾಲೀಮು ಆರಂಭಿಸಿದ ಬಿಜೆಪಿ ಹಿರಿಯೂರು ಧಾರವಾಡ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಫೇಸ್ ಮಾಡಕ್ಕೆ ರೆಡಿ ಆಗ್ತಾ ಇದೆ. ಶೀಘ್ರವೇ ಹಿರಿಯೂರು ಹಾಗೂ ಧಾರವಾಡ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಎರಡು ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಬಿಜೆಪಿ ಅಂಗಳದಲ್ಲಿ ನಡೆಯುತ್ತಾ ಇದೆ. ಬೆಂಗಳೂರಲ್ಲಿ ಬಿಜೆಪಿ ಕೋರ್ ಕಮಿಟಿ ಮಹತ್ವದ ಸಭೆ ಕರೆಯಲಾಗಿದೆ. ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಿ ಹೈಕಮಾಂಡ್ಗೆ ರವಾನೆ ಮಾಡಲಾಗ್ತಾ ಇದೆ. ಭಾಗ್ಯಗಳ ಪರಿಷ್ಕರಣೆ ವಿಚಾರವೂ ಕೂಡ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಅಂತ ಹೇಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ವಿಚಾರ, ಈ ಎಲ್ಲಾ ವಿಚಾರಗಳನ್ನು ಅಸ್ತ್ರವಾಗಿಸುವ ಬಗ್ಗೆ ಕೂಡ ಚರ್ಚೆ ನಡೆದಿದೆಯಂತೆ. ಇಂದಿನ ಕೋರ್ ಕಮಿಟಿ ಸಭೆಯಲ್ಲಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾಕಂತಂದ್ರೆ ಪ್ರಧಾನ ಚುನಾವಣೆಗಳೇ ಬಹಳ ಹತ್ತಿರದಲ್ಲಿದ್ದಾವೆ, ಜನರಲ್ ಎಲೆಕ್ಷನ್ಸ್ ಬಹಳ ಹತ್ತಿರದಲ್ಲಿದ್ದಾವೆ, 2028 ಹತ್ತಿರದಲ್ಲಿದೆ. ಹಾಗಾಗಿ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರಬೇಕು ಅಂತ ಈಗಿನಿಂದಲೇ ಸಿದ್ದವಾಗ್ತಾ ಇದೆ ಬಿಜೆಪಿ. ಪ್ರತಿಪಕ್ಷವಾಗಿ ಸರ್ಕಾರದ ಲೋಪದೋಷಗಳ ವಿರುದ್ಧ ಸಮರ ಸಾರುವಂತದ್ದು ವಿರೋಧ ಪಕ್ಷದ ಕರ್ತವ್ಯ. ಅದನ್ನು ಅವರು ಹೊಸದಾಗಿ ಕಮಿಟಿ ಸಭೆ ಸೇರಿ ಎಲೆಕ್ಷನ್ಗೆ ಅಂತ ಮಾಡೋದೇನೂ ಅಲ್ಲ, ಯಾವಾಗಲೂ ಮಾಡಬೇಕಾಗತ್ತೆ ಅದನ್ನ. ಸೊ ಇವಾಗ ಅದು ಎಸ್ಐಆರ್ ಲೋಪದೋಷಗಳಿರಬಹುದು ಅಥವಾ ಗೃಹಲಕ್ಷ್ಮಿ ಪರಿಷ್ಕರಣೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಆ ವಿಚಾರ ಇರಬಹುದು. ಜನಸಾಮಾನ್ಯರ ಹಿತಾಸಕ್ತಿಗಳ ಪರವಾಗಿ ಹೋರಾಟ ಮಾಡಬೇಕಾಗಿರೋದು ವಿರೋಧ ಪಕ್ಷವಾಗಿ ಅದರ ಕರ್ತವ್ಯ. ಸೊ ಅದನ್ನ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಜೊತೆಗೆ ಪಕ್ಷದ ಹಿತಾಸಕ್ತಿ ಅವರು ಕಾಯ್ಕೊಳ್ಳೇಬೇಕು. ಅವರು ಈಗ ಬೈ ಎಲೆಕ್ಷನ್ಸ್ ಆಗುತ್ತೆ, ಅದಕ್ಕೆ 2 ಕ್ಯಾಂಡಿಡೇಟ್ ಹಾಕಬೇಕು. ಸೊ ವಿನಯ್ ಕುಲಕರ್ಣಿ ಅವರಿಂದ ತೆರವಾದಂತಹ ಧಾರವಾಡ ಕ್ಷೇತ್ರ, ಸೊ ಅಲ್ಲೂ ಕೂಡ ಅವರು ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಸ್ಕೊಬೇಕು. ಅವ್ರಿಗೆ ಸಾಕಷ್ಟು ಆ ಟೆನ್ಷನ್ ಇರುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ, ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿದೆ, ಅತ್ಯಂತ ಮಹತ್ವದ ಸಭೆ ಅಂತ. ಒಂದು 2028ರ ಎಲೆಕ್ಷನ್ಗೆ ಇವಾಗಿನಿಂದನೇ ಸ್ಟ್ರಾಟಜಿ ರೂಪಿಸಿ ಅವರು ಅದನ್ನ ಲಾಗು ಮಾಡಬೇಕು. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ. ಡಿ ಕೆ ಶಿವಕುಮಾರ್ ಬಹಳ ಪ್ರಬಲವಾಗಿ ಹೋಗ್ತಾ ಇದ್ದಾರೆ, ಟೀಮ್ ಕಟ್ಕೊಂಡು ದಿನೇ ದಿನೇ ಪ್ರಬಲವಾಗ್ತಾ ಹೋಗ್ತಾ ಇದ್ದಾರೆ. ಒಂದು ಎರಡನೇದು ಬೈ ಎಲೆಕ್ಷನ್ಸ್ ಇದೆ, ಅದರ ಕುರಿತಾಗಿ ಕೂಡ ಅವರು ಸ್ಟ್ರಾಟಜಿ ರೂಪಿಸಬೇಕು. ಯಾರ್ ಕ್ಯಾಂಡಿಡೇಟು ಅಂತ ಏನಾದರೂ ನಿರ್ಧಾರ ಆಗಿದೆಯಾ? ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಅಥವಾ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತಾಗಿ ಕೂಡ, ಅಂದ್ರೆ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳಕ್ಕೆ ಕಾಂಗ್ರೆಸ್ ಮಾಡಿದೆ ಅಂತ ಇವೆಲ್ಲ ಚರ್ಚೆಗೆ ಬಂತ. ಏನೆಲ್ಲ ನಡೀತು ಇವತ್ತಿನ ಸಭೆಯಲ್ಲಿ ವೀರೇಂದ್ರ ಉಪ್ಪುಂದ? ಬಹುಶಃ ಇವತ್ತಿನ ಕೋರ್ ಕಮಿಟಿ ಸಭೆ ನಡೀತಾ ಇರುವಂತದ್ದೇ ಬಹಳ ಮುಖ್ಯವಾಗಿ 2 ಕ್ಷೇತ್ರಗಳ ಉಪಚುನಾವಣೆ ಏನಿದೆ ಅದರ ಬಗ್ಗೆ ತೀರ್ಮಾನ ಮಾಡುವ ಸಲುವಾಗಿ ಇವತ್ತಿನ ಸಭೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಕಡೆಯಿಂದ ಒಂದು ಸೂಚನೆ ಬಂದಿತ್ತು ಶ್ರೀಲಕ್ಷ್ಮಿ. ಯಾಕಂದ್ರೆ ಕೋರ್ ಕಮಿಟಿಯಿಂದ ಏನ್ ಇವ್ರು ಪ್ರೊಸೀಜರ್ ಪ್ರಕಾರ ಕಳಿಸಬೇಕು ಅದನ್ನ ಕಳಿಸುವಂತ ಪ್ರೋಸೆಸ್ ಇರುತ್ತೆ, ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರವಾಗಿ. ಆದ್ರೆ ಅದಿನ್ನು ಬಹಳ ಮುಂದೆ ಇದೆ. ಯಾಕಂದ್ರೆ ನೋಡಿ, ಏಪ್ರಿಲ್ ಅಲ್ಲಿ ಈಗ ವಿನಯ್ ಕುಲಕರ್ಣಿ ಅವರು ಒಂದ್ ಕಡೆ ಜೈಲು ಪಾಲಾದದ್ದು, ಅದು ಏಪ್ರಿಲ್. ಅದಾದ ನಂತರ ಮೇ ತಿಂಗಳಲ್ಲಿ ಡಿ ಸುಧಾಕರ್ ಹಿರಿಯೂರಿನ ಶಾಸಕರಾಗಿದ್ರು, ಮಾಜಿ ಸಚಿವರು, ಅವರು ನಿಧನರಾದ್ರು. ಸೊ ನೀವು ಲೆಕ್ಕ ಹಾಕಿದ್ರೆ 6 ತಿಂಗಳು ಅಂದ್ರೆ ಅಕ್ಟೋಬರ್ ಹೊತ್ತಿಗೆ ಎಲೆಕ್ಷನ್ ಬರೋ ಸಾಧ್ಯತೆ ಇದೆ. ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಹೊತ್ತಿಗೆ ಚುನಾವಣೆ ಬರೋ ಸಾಧ್ಯತೆ ಇದೆ. ಅಲ್ಲಿಗೆ ನಾವು ಜುಲೈಲಿ ಇದೀವಿ, ಆಗಸ್ಟ್ ಒಂದು ತಿಂಗಳು ಕಳೆದ್ರೆ ಸೆಪ್ಟೆಂಬರ್ ಎಂಡಿಗೆ ಬರ್ಬೋದು ಅನ್ನುವ ಕಾರಣಕ್ಕಾಗಿ ಈಗ ಅಂದ್ರೆ ಕನಿಷ್ಠ 2 ತಿಂಗಳ ಪ್ರಿಪರೇಷನ್ ಬೇಕಲ್ಲ, ಆ ಕಾರಣಕ್ಕಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಹಿಂದೆ ಈಗ ಧಾರವಾಡದಲ್ಲಿ ಅಮೃತ್ ದೇಸಾಯಿ ಅವರು ಕಂಟೆಸ್ಟ್ ಮಾಡಿದ್ರು. ಸೊ ಅವ್ರ ಹೆಸರು ಸಹಜವಾಗಿ ಚರ್ಚೆ ಇದೆ, ಆ ಭಾಗದಲ್ಲಿ ಅವ್ರದೇ ಆದ ಪ್ರಭಾವ ಇದೆ, ಹಿಂದೆ MLA ಆಗಿದ್ದವರು. ಸೊ ಒಂದ್ ಕಡೆ ಅವರು, ಇನ್ನೊಂದ್ ಕಡೆ ನೋಡಿ ಹಿರಿಯೂರು ಇದೆಯಲ್ಲ, ಅದು ತುಂಬಾ ಟ್ರಿಕ್ಕಿ ಇದೆ. ಯಾಕೆ ಕೇಳಿ, ಈಗಾಗಲೇ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಜೆಡಿಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಕೊಡಿ ಅಂತ ಕೇಳಿದ್ದಾರೆ. ಹೀಗಿರುವಾಗ ಬಿಜೆಪಿ ತೀರ್ಮಾನ ಏನಾಗಬೇಕು? ಅದಕ್ಕೋಸ್ಕರ ಇವತ್ತು ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇರ್ತಾರೆ, ಹಾಗೂ ಕೋರ್ ಕಮಿಟಿಯ ಸದಸ್ಯರೆಲ್ಲರೂ ಕೂಡ ಸೇರಿ ಅದನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಹೇಗೆ ಅಥವಾ ಬಿಜೆಪಿ ಉಳಿಸ್ಕೊಂಡ್ರೆ ಹೇಗೆ, ಸಮುದಾಯವಾರು ಯಾವುದು ಅಡ್ವಾಂಟೇಜ್ ಆಗುತ್ತೆ. ಧಾರವಾಡ ಅಂತೂ ಬಿಟ್ಕೊಡುವಂತ ಪ್ರಶ್ನೆ ಇರೋದಿಲ್ಲ. ಆದ್ರೆ ಹಿರಿಯೂರು ಯಾವ ಕಾರಣಕ್ಕಾಗಿ ಅಂದ್ರೆ ನೋಡಿ, ಹಿಂದೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ರಲ್ಲ ಕೃಷ್ಣಪ್ಪನವರು, ಅವರ ಪುತ್ರಿ ಪೂರ್ಣಿಮಾ ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ. ಅಂದ್ರೆ ಗೊಲ್ಲ ಸಮುದಾಯ, ಆ ಸಮುದಾಯದ ಮತಗಳು ಒಂದ್ ಕಡೆ, ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಮತಗಳು, ದಲಿತ ಸಮುದಾಯದ ಮತಗಳು, ಹಿಂದುಳಿದ ವರ್ಗದ ಮತಗಳು, ಅಲ್ಲಿ ಕುರುಬ ಸಮುದಾಯದ ಮತಗಳು ಕೂಡ ಬಹಳ ಗಣನೀಯ ಪ್ರಮಾಣದಲ್ಲಿದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಬಿಜೆಪಿ ಯಾವ ತೀರ್ಮಾನ ಮಾಡಬೇಕು, ರಾಜ್ಯ ಬಿಜೆಪಿಯ ಸಂಘಟನೆಯ ಅಭಿಪ್ರಾಯವನ್ನು ಪಡಿತಾರೆ. ನಿಮಗೆ ಗೊತ್ತಿದೆ ಈಗಿನ ಬಿಜೆಪಿ ಯಾವ ರೀತಿ ತೀರ್ಮಾನ ಮಾಡುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವರಿಂದ ಏನ್ ಕೇಳಬೇಕು ಎಲ್ಲ ಕೇಳ್ತಾರೆ, ಶಿಫಾರಸ್ ಏನ್ ತಗೋಬೇಕು ಎಲ್ಲ ತಗೋತಾರೆ, ತೀರ್ಮಾನ ಅವರೇ ಮಾಡ್ತಾರೆ. ಅವ್ರ ತೀರ್ಮಾನ ಇವ್ರು ಯಾರು ನಿರೀಕ್ಷೆ ಮಾಡಿರೋದಿಲ್ಲ ಮತ್ತು ಇವರು ಕಳಿಸಿರುವ ಶಿಫಾರಸ್ಸಿನ ಅನ್ವಯ ಇರೋದಿಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ ಆ ಕ್ಷೇತ್ರವನ್ನು ಕೇಳಿರೋದ್ರಿಂದ ಬಿಜೆಪಿಯ ರಾಜ್ಯ ಸಂಘಟನೆ ಇವತ್ತಿನ ತೀರ್ಮಾನ ಅಲ್ಲಿ ಬಿಟ್ಕೊಟ್ರೆ ಒಳ್ಳೇದಾ, ತಾವೇ ಇಟ್ಕೊಂಡ್ರೆ ಒಳ್ಳೇದಾ ಆ ಕ್ಷೇತ್ರವನ್ನ, ಅದನ್ನು ಕೂಡ ಇವತ್ತು ಚರ್ಚೆ ಮಾಡ್ತಾರೆ. ಹಾಗೂ ಕ್ಯಾಂಡಿಡೇಟ್ಗಳು ಯಾರಾಗಬಹುದು ಅನ್ನುವ ವಿಚಾರಗಳು ಕೂಡ ಚರ್ಚೆಗೆ ಬರುವಂತದ್ದಿದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಶ್ರೀಲಕ್ಷ್ಮಿ, 2 ಕ್ಷೇತ್ರಗಳ ಉಪಚುನಾವಣೆಯ ದೃಷ್ಟಿಯಿಂದ ಇವತ್ತಿನ ಸಭೆ ಮಹತ್ವ ಪಡೆದಿದೆ. ಜೊತೆಗೆ ಸಮೂಹ SIR ಇರಬಹುದು, ಹಾಗೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ,
ಅದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ಮುಂದಿನ ತಿಂಗಳು ಅಧಿವೇಶನ ಬರುವಂತದ್ದಿದೆ. ಅಧಿವೇಶನಕ್ಕೆ ತಯಾರಿ ಮತ್ತು ನೋಡಿ ಮೊನ್ನೆ RSS ಅವರು ಒಂದು ಸಭೆ ತೆಗೆದುಕೊಂಡಿದ್ರು. ಆ ಸಭೆಯಲ್ಲಿ ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಇವತ್ತು ಕೋರ್ ಕಮಿಟಿ ಸಭೆ ಆಗಬೇಕಿದ್ರು ಕೂಡ ಮೊನ್ನೆ RSS ನಾಯಕರು ತೆಗೆದುಕೊಂಡಂತ ಸಭೆಯಲ್ಲಿ ಇವರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ರು. ಅದೇ ಹಿನ್ನೆಲೆಯಲ್ಲಿ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. RSS ಕೊಟ್ಟಿರುವ ಕೆಲವು ಸೂಚನೆಗಳ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತದ್ದಿದೆ. ಅಂತಿಮವಾಗಿ ಬಹುಶಃ ಇವತ್ತಿನ ಸಭೆಯ ನಂತರ ಒಂದಷ್ಟು ಸರಣಿ ಹೋರಾಟಗಳು ಕೂಡ ರೂಪುಗೊಳ್ಳಬಹುದು. ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ ಡೀಟೇಲ್ಸ್ಗಾಗಿ.